ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸದಾಚಾರ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಹೇಳಿದರು, ಭಗವನ್ ಭೂತಭವ್ಯೇಶ ನಾರಾಯಣ ಸನಾತನನೇ, ತಾವು ಭಗವತಿ ಜಗದಂಬೆಯ ಪರಮಾಶ್ಚರ್ಯಕರ ಉತ್ತಮ ಚರಿತ್ರವನ್ನು ವರ್ಣಿಸಿದಿರಿ. ದೇವತೆಗಳ ಕಾರ್ಯವನ್ನು ನೆರವೇರಿಸಲು ಭಗವತಿಯ ಪ್ರಾದುರ್ಭಾವದ ಚರಿತ್ರೆಗಳನ್ನು ತಿಳಿಸಿದಿರಿ. ಭಗವತಿಯ ಕೃಪೆಯಿಂದ ದೇವತೆಗಳಿಗೆ ಅವರ ಅಧಿಕಾರ ದೊರೆಯಿತು. ಈ ಪ್ರಸಂಗವನ್ನು ಹೇಳಿದಿರಿ. ಪ್ರಭು, ಅದರಿಂದ ಭಗವತಿಯು ಪ್ರಸನ್ನಳಾಗಿ ಸದಾ ತನ್ನ ಭಕ್ತರನ್ನು ರಕ್ಷಿಸುವಳು. ಈಗ ನಾನು ಸದಾಚಾರವನ್ನು ಕೇಳಲು ಬಯಸುವೆನು, ತಿಳಿಸುವ ಕೃಪೆ ಮಾಡಿರಿ. ಭಗವಾನ್ ನಾರಾಯಣನು ಹೇಳಿದನು, ತತ್ವಜ್ಞಾನಿ ನಾರದನೇ, ಈಗ ನಾನು ದೇವಿಯು ಪ್ರಸನ್ನಳಾಗುವಂತಹ ಸದಾಚಾರವನ್ನು ಕ್ರಮವಾಗಿ ವರ್ಣಿಸುವೆನು ಕೇಳು. ಪ್ರತಿದಿನವೂ ಪ್ರಾತಃ ಕಾಲ ಎದ್ದು ದ್ವಿಜರು ಪಾಲಿಸುವ ಸದಾಚಾರವನ್ನು ತಿಳಿಸುವೆನು. ಉದಯದಿಂದ ಅಸ್ತದವರೆಗೆ ದ್ವಿಜರು ದಿನವಿಡೀ ಧರ್ಮ ಸಾಧನೆಯಲ್ಲಿ ಸತ್ಕರ್ಮದಲ್ಲಿ ತೊಡಗಿರಬೇಕು. ಏಕೆಂದರೆ ತಂದೆ ತಾಯಿ ಪತ್ನಿ ಪುತ್ರರು ಬಂಧು ಬಾಂಧವರು ಯಾರು ಆತ್ಮನ ಸಹಾಯ ಮಾಡಲಾರರು. ಕೇವಲ ಧರ್ಮ ಒಂದೇ ಸಹಾಯಕವಾಗಿರುತ್ತದೆ. ಆದ್ದರಿಂದ ಎಲ್ಲ ಸಾಧನೆಗಳಿಂದ ತನ್ನ ಸಹಾಯಕ ಧರ್ಮವನ್ನು ನಿತ್ಯವೂ ಸಂಚಯ ಮಾಡಬೇಕು. ಧರ್ಮದ ಸಹಾಯದಿಂದ ಮನುಷ್ಯನು ದುಸ್ತರ ಅಂಧಕಾರವನ್ನು ದಾಟಿ ಹೋಗುತ್ತಾನೆ. ಆಚಾರವನ್ನೇ ಮೊದಲನೆಯ ಧರ್ಮವೆಂದು ತಿಳಿಯಲಾಗಿದೆ. ಈ ಮಾತು ಶ್ರುತಿ ಸ್ಮೃತಿಗಳಲ್ಲಿ ಸಿದ್ಧವಾಗಿದೆ. ಆದ್ದರಿಂದ ಈ ಜಗತ್ತಿಗೆ ಬಂದು ದ್ವಿಜರು ತನ್ನ ಕಲ್ಯಾಣಕ್ಕಾಗಿ ಸದಾಚಾರದಿಂದ ಸಂಪನ್ನರಾಗಿರಬೇಕು. ಆಚಾರದಿಂದಲೇ ಆಯಸ್ಸು, ಸಂತಾನ, ಸಾಕಷ್ಟು ಅನ್ನವೂ ದೊರೆಯುತ್ತದೆ. ಆಚಾರವು ಸಮಸ್ತ ಪಾತಕಗಳನ್ನು ದೂರಗೊಳಿಸುವುದು. ಮನುಷ್ಯರಿಗೆ ಆಚಾರವನ್ನು ಕಲ್ಯಾಣಕಾರಕ ಪರಮ ಧರ್ಮವೆಂದು ತಿಳಿಯಲಾಗಿದೆ. ಆಚಾರವಂತ ಮನುಷ್ಯನು ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿಯೂ ಸುಖಿಯಾಗುವನು. ಧರ್ಮಮಯ ಆಚಾರವು ಮಹಾದೀಪವಾಗಿ ಮುಕ್ತಿಯ ದಾರಿಯನ್ನು ತೋರಿಸುವುದು. ಆಚಾರದಿಂದಲೇ ಗೌರವವು ಹೆಚ್ಚುವುದು. ಆಚಾರವೇ ಮನುಷ್ಯನನ್ನು ಸತ್ಕರ್ಮಿಯಾಗಿಸುವುದು. ಕರ್ಮದಿಂದ ಜ್ಞಾನದ ವೃದ್ಧಿಯಾಗುತ್ತದೆ. ಇದು ಮನುವಿನ ವಾಕ್ಯವಾಗಿದೆ. ಈ ಆಚಾರವು ಸಂಪೂರ್ಣ ಧರ್ಮಗಳಿಂದ ಶ್ರೇಷ್ಠವಾದ್ದರಿಂದ ಪರಮ ತಪಸ್ಸು ಎಂದು ಹೇಳಲಾಗಿದೆ. ಇದಕ್ಕೆ ಜ್ಞಾನ ಎಂಬ ಸಂಜ್ಞೆಯೂ ಇದೆ. ಆಚಾರದಿಂದ ಎಲ್ಲವೂ ಸಿದ್ಧವಾಗುವುದು. ಆಚಾರವು ಶಾಸ್ತ್ರೀಯ ಮತ್ತು ಲೌಕಿಕ ಎಂಬ ಎರಡು ಪ್ರಕಾರದಿಂದಾಗಿದೆ. ಶುಭವನ್ನು ಹೆಚ್ಚಿಸುವವನು ಇವೆರಡನ್ನು ಪಾಲಿಸಬೇಕು. ಇವುಗಳಲ್ಲಿ ಯಾವುದನ್ನು ತ್ಯಜಿಸಬಾರದು. ಸತ್ಪುರುಷರು ಗ್ರಾಮ ಧರ್ಮ, ಜಾತಿ ಧರ್ಮ, ದೇಶ ಧರ್ಮ, ಕುಲಧರ್ಮ ಇವೆಲ್ಲವನ್ನು ಆಧರಿಸಬೇಕು. ಮುನಿಯೇ, ಇವುಗಳಲ್ಲಿ ಯಾವುದೇ ಧರ್ಮದ ಉಲ್ಲಂಘನೆ ಮಾಡುವುದು ಉಚಿತವಲ್ಲ. ಏಕೆಂದರೆ ದುರಾಚಾರಿಯು ಲೋಕದಲ್ಲಿ ನಿಂದೆಗೆ ಪಾತ್ರನಾಗುವನು. ಅವನಿಗೆ ಸದಾ ಕಷ್ಟಗಳನ್ನೇ ಅನುಭವಿಸಬೇಕಾಗುತ್ತದೆ. ವ್ಯಾಧಿಗಳು ಎಂದು ಅವನ ಬೆನ್ನು ಬಿಡುವುದಿಲ್ಲ. ಧರ್ಮದಿಂದ ರಹಿತವಾದ ಅರ್ಥ ಕಾಮಗಳನ್ನು ತ್ಯಜಿಸಿಬಿಡಬೇಕು. ಧರ್ಮವು ಕೂಡ ಲೋಕ ವಿರುದ್ಧವಾಗಿದ್ದರೆ ಅದು ಸುಖಕಾರಿ ಆಗಲಾರದು. ನಾರದರು ಹೇಳಿದರು, ಮುನಿಗಳೇ, ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಾಸ್ತ್ರಗಳಿವೆ. ಯಾವುದರ ಆಧಾರದಿಂದ ನಿಶ್ಚಯಿಸಲಾಗುವುದು? ಧರ್ಮ ಮಾರ್ಗದ ನಿರ್ಣಾಯಕ ಪ್ರಮಾಣಗಳು ಎಷ್ಟಿವೆ? ಇದನ್ನು ತಿಳಿಸುವ ಕೃಪೆ ಮಾಡಿರಿ. ಭಗವಾನ್ ನಾರಾಯಣನು ಹೇಳಿದನು, ನಾರದ, ಶ್ರುತಿ ಮತ್ತು ಸ್ಮೃತಿ ಇವೆರಡೂ ಕಣ್ಣುಗಳಾಗಿವೆ. ಪುರಾಣವನ್ನು ಹೃದಯ ಎಂದು ಹೇಳಲಾಗಿದೆ. ಈ ಮೂರರ ವಾಣಿಯೇ ಧರ್ಮವಾಗಿದೆ, ಬೇರೆ ಯಾವುದೂ ಅಲ್ಲ. ಈ ಮೂರರಲ್ಲಿ ಪರಸ್ಪರ ಭೇದ ಉಂಟಾದರೆ ಇಂತಹ ಸ್ಥಿತಿಯಲ್ಲಿ ಶ್ರುತಿಯನ್ನೇ ಪ್ರಮಾಣವೆಂದು ತಿಳಿಯಬೇಕು. ಶ್ರುತಿ ಸ್ಮೃತಿಗಳಲ್ಲಿ ವಿರೋಧ ಉಂಟಾದಾಗ ಸ್ಮೃತಿಯನ್ನು ಶ್ರೇಷ್ಠವೆಂದು ತಿಳಿಯಲಾಗುತ್ತದೆ. ಶ್ರುತಿಯೇ ಎರಡು ಮಾತನ್ನು ಸಮರ್ಥಿಸುವುದಾದರೆ ಎರಡು ಧರ್ಮಗಳನ್ನು ಮಾನ್ಯ ಮಾಡಬೇಕು. ಸ್ಮೃತಿಯಲ್ಲಿ ಎರಡು ವಿಧದ ವಚನಗಳು ದೊರೆತರೆ ಅಲ್ಲಿಯ ವಿಷಯದಲ್ಲಿ ಬೇರೆ ಬೇರೆ ಕಲ್ಪನೆ ಮಾಡಿಕೊಳ್ಳಬೇಕು. ಎಲ್ಲ ಪುರಾಣಗಳು ವೇದ ಮೂಲಕವಿಲ್ಲ, ಆದರೆ ಅವುಗಳಲ್ಲಿ ಕೆಲವೆಡೆ ತಂತ್ರಗಳು ಕಂಡುಬರುತ್ತವೆ. ಋಷಿಗಳು ಯಾವುದನ್ನು ಧರ್ಮವೆಂದು ಹೇಳುವರೋ ಅದನ್ನೇ ಧರ್ಮ ರೂಪದಿಂದ ಸ್ವೀಕರಿಸಬೇಕು. ಬೇರೆಯ ಯಾವುದೇ ಪ್ರಕಾರ ಧರ್ಮವೆಂದು ತಿಳಿಯುವುದು ಸಮೀಚೀನವಲ್ಲ. ತಂತ್ರವು ವೇದದೊಂದಿಗೆ ಸಹಮತವಿದ್ದರೆ
ಅದರ ಪ್ರಾಮಾಣಿಕತೆಯಲ್ಲಿ ಯಾವುದೇ ಸಂದೇಹವಿಲ್ಲ. ಶ್ರುತಿಗೆ ಪ್ರತ್ಯಕ್ಷ ವಿರುದ್ಧವಾದುದನ್ನು ಪ್ರಮಾಣವೆಂದು ತಿಳಿಯಲಾಗುವುದಿಲ್ಲ. ಸರಿಯಾದ ರೀತಿಯಿಂದ ಈ ವೇದವೇ ಧರ್ಮ ಮಾರ್ಗದ ಪ್ರಮಾಣವಾಗಿದೆ. ಅದಕ್ಕಾಗಿ ವೇದವೇ ಅವಿರೋಧವಾದುದೇ ಪ್ರಮಾಣವಾಗಿದೆ. ಅಂದರೆ ವೇದಕ್ಕೆ ಅವಿರೋಧವಾದುದೇ ಪ್ರಮಾಣವಾಗಿದೆ. ವೇದೋಕ್ತ ಧರ್ಮವನ್ನು ತ್ಯಜಿಸಿ ಬೇರೆಯದನ್ನು ಪ್ರಮಾಣವೆಂದು ತಿಳಿದು ವ್ಯವಹರಿಸುವವರಿಗೆ ಶಿಕ್ಷಿಸಲು ಯಮಲೋಕದಲ್ಲಿ ಅನೇಕ ನರಕಗಳಿವೆ. ಆದ್ದರಿಂದ ಬಗೆ ಬಗೆಯ ಪ್ರಯತ್ನ ಮಾಡಿ ವೇದೋಕ್ತ ಧರ್ಮವನ್ನೇ ಆಶ್ರಯಿಸಬೇಕು. ನಿಂದಿತ ಶಾಸ್ತ್ರಗಳನ್ನು ಉಪದೇಶ ಮಾಡುವ ಮನುಷ್ಯನು ತಲೆ ಕೆಳಗಾಗಿ ನರಕದಲ್ಲಿ ವಾಸಿಸಬೇಕಾಗುತ್ತದೆ. ಆದ್ದರಿಂದ ಮನುಷ್ಯನು ವೇದೋಕ್ತ ಸದ್ಧರ್ಮವನ್ನೇ ಸದಾ ಪಾಲಿಸಬೇಕು. ಇಂದು ನನ್ನಿಂದ ಯಾವ ಯಾವ ಕಾರ್ಯ ನಡೆಯುವುದು ಎಂದು ಎಚ್ಚರಿಕೆಯಿಂದ ಪದೇ ಪದೇ ಸ್ವತಃ ವಿಚಾರ ಮಾಡಬೇಕು. ನಾನು ಯಾರಿಗೆ ಏನನ್ನು ಕೊಟ್ಟೆ, ಏನನ್ನು ಕೊಡಿಸಿದೆ, ಅಥವಾ ಮಾತಿನಿಂದಲಾದರೂ ಯಾರ ಸಹಾಯ ಮಾಡಿದೆ. ಎಲ್ಲ ಪಾತಕಗಳು ಮತ್ತು ಉಪಪಾತಕಗಳು ಅತ್ಯಂತ ದಾರುಣವಾಗಿವೆ. ಎಲ್ಲಾದರೂ ಇವುಗಳಲ್ಲಿ ನಾನು ಸಿಕ್ಕಿ ಹಾಕಿಕೊಳ್ಳಲಿಲ್ಲವಲ್ಲ ಎಂಬುದನ್ನು ಪದೇ ಪದೇ ಎಚ್ಚರಿಕೆಯಿಂದ ಸ್ವತಃ ವಿಚಾರ ಮಾಡಬೇಕು. ರಾತ್ರಿಯ 4ನೆಯ ಜಾವದಲ್ಲಿ ಎದ್ದು ಬ್ರಹ್ಮನ ಚಿಂತನೆ ಮಾಡಬೇಕು. ವೀರಾಸನದಲ್ಲಿ ಕುಳಿತು ಧ್ಯಾನ ಮಾಡಬೇಕು. ನೇರವಾಗಿ ಎದೆಯನ್ನು ಮುಂದೆ ಮಾಡಿ ಮುಖವನ್ನು ನೇರವಾಗಿಟ್ಟುಕೊಂಡು ಕುಳಿತುಕೊಳ್ಳಬೇಕು. ಕಣ್ಣುಗಳನ್ನು ಮುಚ್ಚಿಕೊಂಡು ಹಲ್ಲುಗಳು ಪರಸ್ಪರ ಸ್ಪರ್ಶಿಸಬಾರದು. ನಾಲಿಗೆಯು ಅಲ್ಲಾಡಿಸದೆ ಸ್ಥಿರವಾಗಿರಬೇಕು. ಬಾಯಿ ಮುಚ್ಚಬಾರದು. ಮನಸ್ಸು ಶಾಂತವಾಗಿರಲಿ. ಎಲ್ಲ ಇಂದ್ರಿಯಗಳು ವಶವಾಗಿರಲಿ. ಆಸನವು ತುಂಬಾ ತಗ್ಗಾಗಬಾರದು, ಹಾಗೂ ಅತಿ ಎತ್ತರವೂ ಆಗಿರಬಾರದು. 2 ಬಾರಿ ಅಥವಾ 3 ಬಾರಿ ಕ್ರಮವಾಗಿ ಪ್ರಾಣಾಯಾಮ ಮಾಡಬೇಕು. ಬಳಿಕ ದೀಪದಂತೆ ಹೃದಯದಲ್ಲಿ ವಿರಾಜಿಸುವ ಭಗವಂತನನ್ನು ಧ್ಯಾನಿಸಬೇಕು. ನನ್ನ ಹೃದಯದಲ್ಲಿ ಪರಮಾತ್ಮನು ಅವಶ್ಯವಾಗಿ ವಿರಾಜಿಸುತ್ತಿದ್ದಾನೆ ಎಂದು ವಿವೇಕಿಯು ಮನಸ್ಸಿನಲ್ಲಿ ಧಾರಣೆ ಮಾಡಬೇಕು. ಸಧೂಮ, ವಿಧೂಮ, ಸಗರ್ಭ, ಅಗರ್ಭ, ಸಲಕ್ಷ ಮತ್ತು ಅಲಕ್ಷ ಕ್ರಮದಿಂದ ಪ್ರಾಣಾಯಾಮದ 6 ಪ್ರಕಾರಗಳಿವೆ. ಈ ಪ್ರಾಣಾಯಾಮಗಳಲ್ಲಿ ರೇಚಕ, ಪೂರಕ, ಕುಂಭಕ ಎಂಬ 3 ಭೇದಗಳಿವೆ. ಈ ಪ್ರಾಣಾಯಾಮವು ವರ್ಣತ್ರಯಾತ್ಮಕ ಅರ್ಥಾತ್ ಪ್ರಣವ ಸ್ವರೂಪವಾಗಿದೆ. ಆ ಪ್ರಣವವನ್ನೇ ಪರಮಾತ್ಮನ ಸ್ವರೂಪವೆಂದು ಹೇಳಲಾಗಿದೆ. ಅದೇ ತನ್ಮಯ ಪ್ರಾಣಾಯಾಮವೂ ಆಗಿದೆ. ಇಡಾ ನಾಡಿಯಿಂದ ವಾಯುವನ್ನು ಮೇಲಕ್ಕೆ ಸೆಳೆದು ಉದರದಲ್ಲಿ ಪೂರ್ಣವಾಗಿ ಸ್ಥಿತಗೊಳಿಸಬೇಕು. ಮತ್ತೆ ಇನ್ನೊಂದು ಅಂದರೆ ಪಿಂಗಳ ನಾಡಿಯಿಂದ ನಿಧಾನವಾಗಿ 16 ಮಾತ್ರೆಗಳಲ್ಲಿ ವಾಯುವನ್ನು ಹೊರಗೆ ಬಿಡಬೇಕು. ಮುನಿಯೇ, ಈ ಪ್ರಕಾರ ಪ್ರಾಣಗಳ ಆಯಾಮವನ್ನು ಸಧೂಮ ಪ್ರಾಣಾಯಾಮ ಎಂದು ಹೇಳುವರು. ಮೂಲಾಧಾರ, ಲಿಂಗ, ನಾಭಿ, ಹೃದಯ, ಕಂಠ ಮತ್ತು ಭ್ರೂಮಧ್ಯ ಈ 6 ಸ್ಥಾನಗಳಲ್ಲಿ ಚತುರ್ದಲ, ಷಡ್ದಲ, ದಶದಳ, ದ್ವಾದಶದಳ, ಷೋಡಶದಳ ಮತ್ತು ದ್ವಿದಳ ಕಮಲಗಳಿವೆ. ಈ ಕಮಲದ ದಳಗಳಲ್ಲಿ ಪ್ರದಕ್ಷಿಣಾಕಾರವಾಗಿ ಎಲ್ಲ ವರ್ಣಗಳು ವಿರಾಜಿಸುವವು. ಇವು ಬ್ರಹ್ಮ ಸ್ವರೂಪವಾಗಿವೆ. ಇವುಗಳಿಗೆ ನಾನು ವಂದಿಸುತ್ತೇನೆ, ಹೀಗೆ ಭಾವಿಸಬೇಕು. ಮೂಲಾಧಾರದಲ್ಲಿರುವ 4 ದಳಗಳ ಅರುಣ ಕಮಲದ ಮೇಲೆ ವಿರಾಜಮಾನ ಕುಂಡಲಿನಿ ಇರುವಳು. ಆಕೆಯು ರಜೋಗುಣದಿಂದ ಕೂಡಿದ ಮಾಯಾ ಬೀಜದಿಂದ ಚಿಹ್ನಿತ ಕಮಲದ ತಂತುಗಳಂತೆ ಸೂಕ್ಷ್ಮ ರೂಪವಾಗಿರುವಳು. ಸೂರ್ಯ ಬಿಂದು ಅದರ ಮುಖವಾಗಿದೆ. ಅಗ್ನಿ ಮತ್ತು ಚಂದ್ರ ಆಕೆಯ ಸ್ತನಗಳಾಗಿವೆ. ಇಂತಹ ಕುಂಡಲಿನಿ ಸ್ವರೂಪ ಭಗವತಿ ಜಗದಂಬೆಯು ಚಿತ್ತದಲ್ಲಿ ಒಮ್ಮೆಯಾದರೂ ನೆಲೆಸಿಬಿಟ್ಟರೆ ಪುರುಷನು ಜೀವನ್ಮುಕ್ತನಾಗುವನು. ಅದೇ ಸ್ಥಿತಿಗತಿಯಾಗಿದೆ. ಅದೇ ಯಾತ್ರೆ, ಮತಿ, ಚಿಂತ, ಸ್ತುತಿ ಮತ್ತು ವಾಣಿ ಎಲ್ಲವೂ ಆಗಿದೆ. ದೇವಿ, ನಾನು ಸರ್ವಾತ್ಮ ಆಗಿದ್ದೇನೆ. ನಾನು ಮಾಡುವ ಸ್ತುತಿಯು ನಿನ್ನ ಪೂಜೆಯಾಗಿದೆ. ನಾನು ನಿನ್ನ ಸ್ವರೂಪವೇ ಆಗಿರುವೆನು. ಬೇರೆ ಏನೂ ಇಲ್ಲ. ನಾನೇ ಬ್ರಹ್ಮನಾಗಿದ್ದೇನೆ. ನನ್ನಲ್ಲಿ ಲೇಷ ಮಾತ್ರ ಶೋಕವು ಪ್ರವೇಶಿಸಲಾರದು. ನಾನು ಸಚ್ಚಿದಾನಂದ ಸ್ವರೂಪನಾಗಿರುವೆನು. ಹೀಗೆ ಸ್ವತಃ ಆತ್ಮನಲ್ಲಿ ಭಾವಿಸಬೇಕು. ಯಾರು ಪ್ರಥಮ ಪ್ರಯಾಣದಲ್ಲಿ ವಿದ್ಯುತ್ತಿನಂತೆ ಪ್ರಕಾಶಮಾನವಾಗಿರುವಳು, ಪ್ರತಿ ಪ್ರಯಾಣದಲ್ಲಿಯೂ ಅಮೃತ ಸದೃಶವಾಗಿರುವಳು, ಅಂತಿಮ ಪ್ರಯಾಣದಲ್ಲಿ ಸುಷುಮ್ನಾ ನಾಡಿಯಲ್ಲಿ ಸಂಚರಿಸುವಳು, ಆ ಆನಂದ ಸ್ವರೂಪಿಣಿ ಭಗವತಿ ಕುಂಡಲಿನಿಗೆ ನಾನು ಶರಣಾಗುತ್ತೇನೆ.
ಅನಂತರ ತನ್ನ ಬ್ರಹ್ಮರಂಧ್ರದಲ್ಲಿ ಈಶ್ವರಮಯ ಗುಣಗಳನ್ನು ಧ್ಯಾನ ಮಾಡಬೇಕು. ಮಾನಸಿಕ ಉಪಚಾರಗಳಿಂದ ವಿಧಿವತ್ತಾಗಿ ಗುರುವನ್ನು ಪೂಜಿಸಬೇಕು. ಸಾಧಕನು ಸಂಯಮಿತ ಚಿತ್ತದಿಂದ ಗುರುವನ್ನು ಈ ಮಂತ್ರದಿಂದ ಪ್ರಾರ್ಥಿಸಬೇಕು. ಗುರುವೇ ಬ್ರಹ್ಮನು, ಗುರುವೇ ವಿಷ್ಣು, ಗುರುವೇ ದೇವತೆ, ಗುರುವೇ ಮಹೇಶ್ವರನಾಗಿದ್ದಾನೆ. ಆದ್ದರಿಂದ ಆ ಗುರುವಿಗೆ ನನ್ನ ನಮಸ್ಕಾರಗಳು. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದ, ವೇದವನ್ನು 6 ಅಂಗಗಳೊಂದಿಗೆ ಅಧ್ಯಯನ ಮಾಡಿದ್ದರೂ ಆಚಾರಹೀನ ವ್ಯಕ್ತಿಯನ್ನು ಅದು ಪವಿತ್ರವಾಗಿಸಲಾರದು. ಇಂತಹ ಪ್ರಾಣಿಯನ್ನು ಮೃತ್ಯು ಕಾಲದಲ್ಲಿ ಕಲಿತ ವೇದವು ಗರಿಗಳು ಮೂಡಿದ ಪಕ್ಷಿಯು ಗೂಡನ್ನು ಬಿಟ್ಟು ಹಾರಿಹೋಗುವಂತೆ ಬಿಟ್ಟು ಬಿಡುವುದು. ವಿದ್ವಾಂಸರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ಸಂಪೂರ್ಣ ಸದಾಚಾರವನ್ನು ಪಾಲಿಸಬೇಕು. ರಾತ್ರಿಯ 4ನೆಯ ಜಾವದಲ್ಲಿ ವೇದಾಭ್ಯಾಸ ಮಾಡುವುದು ಪರಮ ಧರ್ಮವಾಗಿದೆ. ಮತ್ತೆ ಸ್ವಲ್ಪ ಹೊತ್ತು ತನ್ನ ಇಷ್ಟ ದೇವತೆಯನ್ನು ಧ್ಯಾನ ಮಾಡಬೇಕು. ಇದರಿಂದ ಜೀವ ಮತ್ತು ಬ್ರಹ್ಮನ ನಿರಂತರ ಏಕತೆ ಉಂಟಾಗುತ್ತದೆ. ನಾರದ, ಇಂತಹವನು ಬೇಗನೆ ಜೀವನ್ಮುಕ್ತನಾಗುವನು. ರಾತ್ರಿಯ ಕೊನೆಯ 55 ಗಳಿಗೆಗಳ ಬಳಿಕ ಉಷಃಕಾಲ, 57 ಗಳಿಗೆಗಳ ಬಳಿಕ ಅರುಣೋದಯ ಕಾಲ, 58 ಗಳಿಗೆಗಳ ನಂತರ ಪ್ರಾತಃ ಕಾಲವಾಗುತ್ತದೆ. ಇದರ ನಂತರದ ಸಮಯವನ್ನು ಸೂರ್ಯೋದಯ ಕಾಲ ಎಂದು ಹೇಳುತ್ತಾರೆ. ಶ್ರೇಷ್ಠ ದ್ವಿಜನು ನೈಋತ್ಯ ದಿಕ್ಕಿನಲ್ಲಿ 1 ಬಾಣವು ದೂರ ಹೋಗುವಷ್ಟು ದೂರ ಹೋಗಿ ಮಲಮೂತ್ರ ವಿಸರ್ಜಿಸಬೇಕು. ದ್ವಿಜನು ಬ್ರಹ್ಮಚರ್ಯಾಶ್ರಮದಲ್ಲಿ ಮಲಮೂತ್ರಗಳನ್ನು ತ್ಯಜಿಸುವಾಗ ಯಜ್ಞೋಪವೀತವನ್ನು ತನ್ನ ಕಿವಿಯ ಮೇಲೆ ಇರಿಸಿಕೊಳ್ಳಬೇಕು. ವಾನಪ್ರಸ್ಥ ಮತ್ತು ಗೃಹಸ್ಥರಿಗೆ ಜನಿವಾರವನ್ನು ನಿಮೀತಿ ಅಂದರೆ ಮಾಲೆಯಾಗಿಸಿ ಬೆನ್ನ ಮೇಲೆ ಇರಿಸುವ ವಿಧಾನವಿದೆ. ಗೃಹಸ್ಥರು ಯಜ್ಞೋಪವೀತವನ್ನು ಮಾಲೆಯಾಗಿಸಿ ಬೆನ್ನ ಮೇಲೆ ಮತ್ತು ಬ್ರಹ್ಮಚಾರಿಯು ಕಿವಿಯ ಮೇಲೆ ಇಟ್ಟುಕೊಂಡು ಮಲಮೂತ್ರವನ್ನು ತ್ಯಜಿಸುವ ಸಾಧಾರಣ ನಿಯಮವಾಗಿದೆ. ಅಲ್ಲಿಯ ಭೂಮಿಯನ್ನು ಹುಲ್ಲಿನಿಂದ ಮುಚ್ಚಿಬಿಡಬೇಕು. ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕು. ಮೌನವಾಗಿರಬೇಕು. ಓಡುತ್ತಾ ಬಂದ ಕಾರಣ ಶ್ವಾಸವು ಜೋರಾಗಿ ನಡೆಯುತ್ತಿದ್ದರೆ ಆಗ ಶೌಚಕ್ಕೆ ಕುಳಿತುಕೊಳ್ಳಬಾರದು. ಉತ್ತ ಭೂಮಿ, ನೀರಿನಲ್ಲಿ, ಹಿತೆಯ ಸ್ಥಾನದಲ್ಲಿ, ಪರ್ವತದಲ್ಲಿ, ಪಾಳು ಬಿದ್ದ ದೇವಮಂದಿರದಲ್ಲಿ, ಹಾವಿನ ಹುತ್ತ ಹಾಗೂ ಹಸಿರು ಹುಲ್ಲು ಇರುವಲ್ಲಿ ಮಲಮೂತ್ರ ತ್ಯಜಿಸಬಾರದು. ಅನೇಕ ಜೀವಿಗಳು ಇರುವ ಹೊಂಡದಲ್ಲಿ, ಜನರು ಓಡಾಡುವ ದಾರಿಯಲ್ಲಿ, 2 ಸಂಧ್ಯೆಗಳಲ್ಲಿ, ಜಪ, ಭೋಜನ, ದಂತಧಾವನ ಮಾಡುವಾಗ ಮಲಮೂತ್ರ ತ್ಯಾಗ ಅನುಚಿತವಾಗಿದೆ. ದೇವಕಾರ್ಯ, ಪಿತೃಕಾರ್ಯ, ನೀರಿನ ಝರಿಯಲ್ಲಿ, ಮೈಥುನದ ಸಮಯ ಇಲ್ಲವೇ ಗುರುಗಳ ಸನ್ನಿಧಿಯಲ್ಲಿ ಮಲಮೂತ್ರ ತ್ಯಜಿಸುವುದು ನಿಷಿದ್ಧವಾಗಿದೆ. ಶೌಚದ ಮೊದಲಿಗೆ ಈ ಮಂತ್ರವನ್ನು ಉಚ್ಚರಿಸಬೇಕು. ದೇವತೆ, ಋಷಿ, ಪಿಶಾಚ, ಉರಗ, ರಾಕ್ಷಸ ಎಲ್ಲ ಭೂತ ಸಮುದಾಯ ಇಲ್ಲಿಂದ ಹೋಗುವ ಕೃಪೆ ಮಾಡಲಿ. ಏಕೆಂದರೆ ನಾನು ಇಲ್ಲಿ ಮಲತ್ಯಾಗ ಮಾಡಲು ಬಯಸುತ್ತೇನೆ. ಹೀಗೆ ಪ್ರಾರ್ಥನೆ ಮಾಡಿದ ಬಳಿಕ ವಿಧಿಪೂರ್ವಕ ಶೌಚ ಮಾಡಬೇಕು. ಮಲಮೂತ್ರ ತ್ಯಾಗ ಮಾಡುವ ಸಮಯ ವಾಯು, ಅಗ್ನಿ, ಬ್ರಾಹ್ಮಣ, ಸೂರ್ಯ, ಜಲ, ಗೋವು ಇವುಗಳನ್ನು ಎಂದೂ ನೋಡಬಾರದು. ಹಗಲಿನಲ್ಲಿ ಉತ್ತರದ ಕಡೆಗೆ, ರಾತ್ರಿಯಲ್ಲಿ ದಕ್ಷಿಣದ ಕಡೆಗೆ ಮುಖ ಮಾಡಿ ಮಲಮೂತ್ರ ತ್ಯಜಿಸಬೇಕು. ಅನಂತರ ಅದನ್ನು ತರೆಗೆಲೆಗಳಿಂದ ಇಲ್ಲವೇ ಹುಲ್ಲಿನಿಂದ ಮುಚ್ಚಿಬಿಡಬೇಕು. ಪಾತ್ರೆಯಲ್ಲಿ ನೀರನ್ನೆತ್ತಿಕೊಂಡು ಮಲವನ್ನು ಶುದ್ಧಗೊಳಿಸಬೇಕು. ಶುದ್ಧಿಗಾಗಿ ಮಣ್ಣನ್ನು ತೆಗೆದುಕೊಳ್ಳಬೇಕು. ಬ್ರಾಹ್ಮಣನು ಬಿಳಿಯ ಮಣ್ಣನ್ನು, ಕ್ಷತ್ರಿಯನು ಕೆಂಪಾದ ಮಣ್ಣು, ವೈಶ್ಯನು ಹಳದಿ ಬಣ್ಣದ ಮಣ್ಣು, ಶೂದ್ರನು ಕಪ್ಪಾದ ಮಣ್ಣನ್ನು ತೆಗೆದುಕೊಳ್ಳಬೇಕು. ಅಥವಾ ಶ್ರೇಷ್ಠ ದ್ವಿಜನು ಆ ಊರಿನಲ್ಲಿ ದೊರೆಯಬಹುದಾದ ಮಣ್ಣನ್ನೇ ಉಪಯೋಗಿಸಲಿ. ನೀರಿನೊಳಗಿನ ಮನೆಯ ದೇವಮಂದಿರದಿಂದ, ಹುತ್ತದಿಂದ, ಇಲಿಯ ಬಿಲದಿಂದ, ಶೌಚದಲ್ಲಿ ಉಳಿದ ಮೃತ್ತಿಕೆಯನ್ನು ತೆಗೆದುಕೊಳ್ಳಬಾರದು. ಇಂತಹ 5 ಮೃತ್ತಿಕೆಗಳು ತ್ಯಾಜ್ಯವಾಗಿವೆ. ಮೂತ್ರ ತ್ಯಾಗಕ್ಕಿಂತ ಶೌಚದ ಬಳಿಕ ಇಮ್ಮಡಿ ಹಾಗೂ ಮೈಥುನದ ಬಳಿಕ 3 ಪಟ್ಟು ಜನನೇಂದ್ರಿಯದ ಶುದ್ಧಿ ಹೇಳಲಾಗಿದೆ. ಮೂತ್ರ ತ್ಯಾಗದ ಬಳಿಕ ಲಿಂಗದಲ್ಲಿ ಒಮ್ಮೆ ಮತ್ತು ಕೈಗಳಿಗೆ 3 ಬಾರಿ ಮೃತ್ತಿಕೆ ಹಚ್ಚಬೇಕು. ಇದನ್ನು ಮೂತ್ರ ಶೌಚ ಎಂದು ಹೇಳಲಾಗಿದೆ. ಮಲ ಶೌಚದಲ್ಲಿ ಈ ಕ್ರಿಯೆಗಳು ಇಮ್ಮಡಿಯಾಗಿ ತಿಳಿಯಲಾಗಿದೆ. ಮಲತ್ಯಾಗದ ಬಳಿಕ ಶುದ್ಧಿಗಾಗಿ ಲಿಂಗದಲ್ಲಿ 2 ಬಾರಿ, ಗುದದಲ್ಲಿ 5 ಬಾರಿ ಹಾಗೂ 2 ಕೈಗಳಿಗೆ 11 ಬಾರಿ ಮೃತ್ತಿಕೆಯನ್ನು ಹಚ್ಚುವ ವಿಧಾನವಿದೆ. ವಿದ್ವಾಂಸನು ಮೊದಲಿಗೆ ತನ್ನ ಎಡಕಾಲನ್ನು ತೊಳೆದು ಬಳಿಕ ಬಲಕಾಲನ್ನು ತೊಳೆಯಬೇಕು. ಪ್ರತಿಯೊಂದು ಕಾಲಿಗೆ 4 ಬಾರಿ ಮಣ್ಣನ್ನು ಹಚ್ಚಬೇಕು.
ಈ ಶೌಚ ಶುದ್ಧಿಯ ನಿಯಮ ಗೃಹಸ್ಥನಿಗಾಗಿ ಇದೆ. ಬ್ರಹ್ಮಚಾರಿಗೆ ಇದಕ್ಕಿಂತ ಇಮ್ಮಡಿ. ವಾನಪ್ರಸ್ಥನಿಗೆ 3 ಪಟ್ಟು, ಸನ್ಯಾಸಿಗೆ 4 ಪಟ್ಟು ಮಣ್ಣನ್ನು ತೆಗೆದುಕೊಳ್ಳುವ ವಿಧಾನವಿದೆ. ಸನ್ಯಾಸಿಗಳು ನೆಲ್ಲಿ ಗಾತ್ರದ ಮಣ್ಣನ್ನು ತೆಗೆದುಕೊಳ್ಳಬೇಕು ಎಂದು ಇದಕ್ಕಿಂತ ಕಡಿಮೆ ಇರಬಾರದು. ಈ ನಿಯಮವು ಹಗಲಿನ ಶೌಚದ್ದಾಗಿದೆ. ರಾತ್ರಿಯ ಶೌಚದ ಸಮಯ ಅರ್ಧದಿಂದಲೇ ನಿಯಮ ಪೂರ್ಣವಾಗುವುದು. ರೋಗಿಗೆ ಇದರ ಅರ್ಧ ಹಾಗೂ ದಾರಿಯಲ್ಲಿ ನಡೆಯುವವನಿಗೆ ಅದಕ್ಕಿಂತಲೂ ಅರ್ಧ ನಿಯಮವಿದೆ. ಸ್ತ್ರೀಯರಿಗೆ, ಶಕ್ತಿಹೀನರಿಗೆ, ಬಾಲಕರಿಗೆ ಶೌಚ ಕರ್ಮದಲ್ಲಿ ಮಣ್ಣನ್ನು ಹಚ್ಚುವ ಯಾವುದೇ ಸಂಖ್ಯೆ ಇಲ್ಲ. ಅವರ ಶುದ್ಧಿ ದುರ್ಗಂಧವು ಹೋಗುವವರೆಗೆ ಸೀಮಿತವಾಗಿದೆ. ದುರ್ಗಂಧವು ಹೋಗುವವರೆಗೆ ಮಣ್ಣನ್ನು ಹಚ್ಚಿಕೊಳ್ಳಬೇಕು. ಸಮಸ್ತ ವರ್ಣದವರಿಗೆ ಸಾಮಾನ್ಯವಾಗಿ ಇದೇ ನಿಯಮವಾಗಿದೆ. ಹೀಗೆ ಭಗವಾನ್ ಮನುವು ಹೇಳಿರುವನು. ಎಡಕೈಯಿಂದ ಶೌಚವನ್ನು ಶುದ್ಧಗೊಳಿಸಬೇಕು. ಬಲಕೈ ಹಚ್ಚುವುದು ಅನುಚಿತವಾಗಿದೆ. ಹೊಕ್ಕಳಿನಿಂದ ಕೆಳಗೆ ಎಡಕೈಯನ್ನು, ಮೇಲೆ ಬಲಕೈಯನ್ನು ಉಪಯೋಗಿಸಬೇಕು. ಶ್ರೇಷ್ಠ ದ್ವಿಜರು ಶೌಚ ಕರ್ಮದಲ್ಲಿ ಈ ನಿಯಮವನ್ನು ಅವಶ್ಯವಾಗಿ ಪಾಲಿಸಬೇಕು. ಮಲಮೂತ್ರ ತ್ಯಾಗದ ಸಮಯ ನೀರಿನ ಪಾತ್ರೆಯನ್ನು ಕೈಯಲ್ಲಿ ಎತ್ತಿಕೊಂಡಿರಬಾರದು. ಒಂದೊಮ್ಮೆ ಮೋಹ ಅಥವಾ ಆಲಸ್ಯದಿಂದ ಆತ್ಮಶುದ್ಧಿಯ ವಿಧಿ ಪೂರ್ಣವಾಗದಿದ್ದರೆ ಇದರ ಪ್ರಾಯಶ್ಚಿತ್ತವಾಗಿ 3 ರಾತ್ರಿಗಳವರೆಗೆ ಕೇವಲ ನೀರನ್ನು ಕುಡಿದು ಇರಬೇಕು. ಅಥವಾ ಗಾಯತ್ರಿ ಜಪ ಮಾಡಿದಾಗ ಅದರ ಶುದ್ಧಿಯಾಗುವುದು. ದೇಶ, ಕಾಲ, ದ್ರವ್ಯ, ಶಕ್ತಿ ಮತ್ತು ತನ್ನ ಜೀವನೋಪಾಯ ಇವನ್ನು ಚೆನ್ನಾಗಿ ವಿಚಾರ ಮಾಡಿ ಶೌಚದಲ್ಲಿ ಪ್ರವರ್ತನಾಗಬೇಕು. ಶೌಚದ ಸಂಬಂಧವಾಗಿ ಎಂದಿಗೂ ಆಲಸ್ಯ ತೋರಬಾರದು. ಮಲತ್ಯಾಗದ ಬಳಿಕ 12 ಬಾರಿ ಬಾಯಿ ಮುಕ್ಕಳಿಸಬೇಕು. ಮೂತ್ರತ್ಯಾಗದ ಬಳಿಕ 4 ಬಾರಿ ಬಾಯಿ ಮುಕ್ಕಳಿಸುವ ನಿಯಮವಾಗಿದೆ. ಮುಖ ಕೆಳಗಾಗಿಸಿ ಮುಕ್ಕಳಿಸಿದ ನೀರನ್ನು ಎಡಕ್ಕೆ ಉಗುಳಬೇಕು. ಮತ್ತೆ ಆಚಮನ ಮಾಡಿ ದಂತ ಧಾವನ ಮಾಡಬೇಕು. ಮುಳ್ಳಿರುವ ಹಾಲುಳ್ಳ ವೃಕ್ಷದ 12 ಅಂಗುಲದ ಛಿದ್ರರಹಿತ ಕಡ್ಡಿ ಇರಬೇಕು. ಅದು ಕಿರುಬೆರಳಿನಷ್ಟು ದಪ್ಪ ಇರಬೇಕು. ತುದಿಯಲ್ಲಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ತೂಲಿಕೆಯಾಗಿಸಬೇಕು, ಅಂದರೆ ಬ್ರಷ್ನ ರೂಪದಲ್ಲಿರಿಸಬೇಕು. ಕರಂಜ, ಹತ್ತಿ, ಮಾವು, ಕದಂಬ, ಸಂಪಿಗೆ, ಬೋರೆ ಮರ ಇವು ದಂತಧಾವನಕ್ಕೆ ಶ್ರೇಷ್ಠವೆಂದು ತಿಳಿಯಲಾಗಿದೆ. ಹಲ್ಲುಜ್ಜುವ ಕಡ್ಡಿಯ ಮಂತ್ರ ಅನ್ನವನ್ನು ಜೀರ್ಣವಾಗಿಸಲು, ವಿಘ್ನ ಬಾಧೆಗಳನ್ನು ದೂರ ಮಾಡಲಿಕ್ಕಾಗಿ ಹಲ್ಲುಜ್ಜುವ ಕಡ್ಡಿಯ ರೂಪದಲ್ಲಿ ಸಾಕ್ಷಾತ್ ಸೋಮರಾಜನೇ ಇಲ್ಲಿಗೆ ದಯಮಾಡಿಸಿರುವನು ಎಂಬುದು ಹಲ್ಲುಜ್ಜುವ ಕಡ್ಡಿಯ ಮಂತ್ರವಾಗಿದೆ. ಅವನು ಯಶ ಮತ್ತು ತೇಜದಿಂದ ನನ್ನ ಮುಖ ಪ್ರಕ್ಷಾಳನೆ ಮಾಡಲಿ. ವನಸ್ಪತೆ, ಈ ಸೋಮರಾಜನು ನೀನೇ ಆಗಿರುವೆ. ನೀನು ನನಗೆ ಆಯಸ್ಸು, ಬಲ, ತೇಜ, ಪ್ರಜಾ, ಪಶುಧನ, ಬ್ರಹ್ಮಜ್ಞಾನ ಮತ್ತು ಬುದ್ಧಿಯನ್ನು ಕರುಣಿಸು. ಹಲ್ಲುಜ್ಜಲು ಕಡ್ಡಿಯು ದೊರೆಯದಿದ್ದರೆ ಅಥವಾ ನಿಷಿದ್ಧ ತಿಥಿಗಳಿದ್ದರೆ ಆಗ 12 ಬಾರಿ ಬಾಯಿ ಮುಕ್ಕಳಿಸುವುದರಿಂದ ದಂತಧಾವನ ವಿಧಿಯು ಪೂರ್ಣವಾಗುವುದು. ಪ್ರತಿಪದೆ, ದರ್ಶ, ಷಷ್ಠಿ, ನವಮಿ ಮತ್ತು ಏಕಾದಶಿ ತಿಥಿಗಳು ಭಾನುವಾರ ಈ ದಿನಗಳಲ್ಲಿ ಕಡ್ಡಿಯಿಂದ ಹಲ್ಲು ಉಜ್ಜಿದರೆ ಸೂರ್ಯನ ಮೇಲೆ ಆಘಾತ ಮಾಡಿದ, ತನ್ನ ಕುಲದ ವಿನಾಶ ಮಾಡಿದ ದೋಷ ಉಂಟಾಗುವುದು. ನೀರಿನಿಂದ ಕಾಲುಗಳನ್ನು ತೊಳೆದು 3 ಬಾರಿ ಆಚಮನ ಮಾಡಿ ಬಳಿಕ 2 ಬಾರಿ ಮುಖವನ್ನು ಒರೆಸಿಕೊಳ್ಳಬೇಕು. ಅನಂತರ ನೀರಿನಿಂದ ಹೆಬ್ಬೆರಳು, ತೋಡು ಬೆರಳಿನಿಂದ ಮೂಗನ್ನು, ಅಂಗುಷ್ಟ ಉಂಗುರ ಬೆರಳಿನಿಂದ 2 ಕಣ್ಣುಗಳನ್ನು ಹಾಗೂ 2 ಕಿವಿಗಳನ್ನು ಮತ್ತು ಕಿರುಬೆರಳು ಅಂಗುಷ್ಟಗಳಿಂದ ಹೊಕ್ಕುಳನ್ನು, ಅಂಗೈಯಿಂದ ಎದೆಯನ್ನು ಸ್ಪರ್ಶಿಸಬೇಕು. ಮತ್ತೆ ಎಲ್ಲ ಬೆರಳುಗಳಿಂದ ತಲೆಯನ್ನು ಸ್ಪರ್ಶಿಸಬೇಕು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.